ನಾಡಿನಾದ್ಯಂತ ಹುಣ್ಣಿಮೆ ಹಬ್ಬ ಅದ್ದೂರಿಯಾಗಿ ಆಚರಿಸುತ್ತಿದ್ದು ಅದರಂತೆ ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮದಲ್ಲಿ ಹುಣ್ಣಿಮೆ ಹಬ್ಬ ಅದ್ದೂರಿಯಾಗಿ ಸಾವಿರಾರು ಜನರು ಸೇರಿ ಪೂಜೆ ಮೆರವಣಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹುಣ್ಣಿಮೆ ಹಬ್ಬ ಆಚರಿಸುತ್ತಿದ್ದಾರೆ. ಹುಣ್ಣಿಮೆ ಹಬ್ಬದ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ವಿಶೇಷ ಪೂಜೆ ಮೆರವಣಿಗೆ ಕಾರ್ಯಕ್ರಮಗಳು ಕೂಡ ನಡೆಯಿತು. ಇನ್ನು ಶಿಡ್ಲಘಟ್ಟ ಕ್ಷೇತ್ರದ ಯುವ ನಾಯಕ ಸಂದೀಪ್ ರೆಡ್ಡಿರವರಿಗೆ ಊರಿನ ಗ್ರಾಮಸ್ಥರು ಅಭೂತಪೂರ್ವವಾಗಿ ಸ್ವಾಗತ ಕೋರಿತು. ಅಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂದೀಪ್ ರೆಡ್ಡಿಯವರೇ ಪ್ರಾಯೋಜಿತ ಮಾಡಿತು. ರಾತ್ರಿಯಿಡೀ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳಗೊಂಡಂತೆ ಹುಣ್ಣಿಮೆ ಹಬ್ಬ ಬಹಳಷ್ಟು ಅದ್ದೂರಿಯಾಗಿ ನೆರವೇರಿದೆ. ನಮ್ಮ ತಾತನವರಾಗಿರುವಂತಹ ಮುನಿ ಶಾಮಪ್ಪ ಅವರ ಮೇಲೂ ಕೂಡ ಈ ಕ್ಷೇತ್ರದ ಜನ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ. ಈಗಲೂ ಅದೇ ಪ್ರೀತಿ ವಿಶ್ವಾಸ ಇದೆ ಅಂಥೇಳಿ ಈ ಕ್ಷೇತ್ರದ ಶಾಸಕರು ರವಿ ಅಣ್ಣನವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಅವರ ಜೊತೆ ನಾವು ಕೈ ಜೋಡಿಸಿ ಅವರ ಕೈ ಬಲಪಡಿಸ್ತೇವೆ, ಇನ್ನು ಶಕ್ತಿ ತುಂಬುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇರೋ ಜಾಗ ಇರ್ಬೋದು, ನಮ್ಮ ತಲಕಾಯಲ್ ಬೆಟ್ಟ ಇರ್ಬೋದು, ಹಾಗೂ ಎಷ್ಟೇ ದೇವಸ್ಥಾನಗಳು ಈ ಸುತ್ತಮುತ್ತ ಇದೆಯೇ, ಎಷ್ಟೊಂದು ಜನಕ್ಕೆ ಇತಿಹಾಸನೇ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಕ್ಷೇತ್ರದಲ್ಲಿ ನಡೆಯೋಷ್ಟು ದೊಡ್ಡ ಜಾತ್ರೆಗಳು ಯಾವ ಕ್ಷೇತ್ರದಲ್ಲೂ ನಡೆಯೋದಿಲ್ಲ. ಆದರೆ ಒಂದೇ ಏನು ಅಂತಂದರೆ ಹಿಂದಿನ ದಿನಗಳಲ್ಲಿ ಇವೆಲ್ಲ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಬಟ್ ಈ ಕ್ಷೇತ್ರದಲ್ಲಿ ಒಂದು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಉಳಿಸಿನ ನೀತಿಯಲ್ಲಿ ನಮ್ಮ ಊರಿನ ಜನ ಇರ್ಬೋದು, ನಮ್ಮ ತಲಕಾಯಲ್ ಬೆಟ್ಟ ಜನಗಳಿರ್ಬೋದು, ಮತ್ತು ಇಲ್ಲಿನ ತಿಮ್ಮಸಂದ್ರ ಜನ ಇರ್ಬೋದು, ಎಲ್ಲ ಒಟ್ಟುಗೂಡಿ ಇದೊಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇವತ್ತು ದೊಡ್ಡ ಮಟ್ಟದಾಗೆ ಮುಂದಿನ ದಿನಗಳು ಇನ್ನೂ ದೊಡ್ಡ ಮಟ್ಟದಾಗ ಮಾಡ್ಕೊಂಡೇ ಹೋಗ್ತೀನಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸರ್, JDSಗೆ ನೂತನವಾಗಿ ಜಾಯ್ನ್ ಆಗ್ತಿದ್ದೀರಾ, ನಿಮ್ಮ ಬೆಂಬಲ ಈ ಜನಕ್ಕೆ ಯಾವ ಥರ ಇರುತ್ತೆ? ರಾಜಕೀಯ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಈ ಮೂಮೆಂಟ್ಗೆ. ಇಷ್ಟೇ ಹೇಳೋದು, ಈ ಕ್ಷೇತ್ರದಲ್ಲಿ JDSಗೆ ರೈತರು ಅಂದರೆ JDSಗೆ ಅದೊಂದು ಸಂಬಂಧ ಒಂದಿದೆ, ಅದೊಂದು ಅಭಿಮಾನ ಜನಕ್ಕೆ. ನಮ್ಮ ಮುನಿಶಾಮಪ್ಪ ಅವರು ಏನು ನಡ್ಸ್ಕೊಂಡ್ಬಂದರು ಅದನ್ನು ಉಳಿಸ್ಬೇಕು, ಯಾರೋ ಒಬ್ಬರು ಉಳಿಸ್ಬೇಕು. ರವಿ ಅಣ್ಣವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಈ ಕ್ಷೇತ್ರದಿಂದ ನಾವು ಕೂಡ ಕೈ ಜೋಡಿಸಿ ಅವ್ರ ಶಕ್ತಿನ ಇನ್ನೂ ಹೆಚ್ಚುಗೊಳಿಸ್ತೀವಿ. ಈಗ ಯುವಕರು ಬೇಕಾಗಿದ್ದಾರೆ, ಯುವಕರು ಮುಂದೆ ಬರಬೇಕಾಗಿದೆ. ಮುಂದಿನ ದಿನಗಳಲ್ಲಿ